ನಮಸ್ಕಾರ. ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಕಳೆದ ಸಂಚಿಕೆಯಲ್ಲಿ ರಾಶಿಲ್ನ ಗತಕಾಲವನ್ನು ತಿಳಿಯಲು ಪರಾಗ್ ಭಾರತಕ್ಕೆ ಬಂದಿರುವುದನ್ನು ನೋಡಿದ್ದೇವೆ. ಆದರೆ ಕಹಿ ಸತ್ಯವನ್ನು ಕೇಳಿದ ನಂತರ ಪರಾಗ್ನ ಉತ್ಸಾಹ ಎಲ್ಲೋ ಹಾರಿಹೋಗಬಹುದೇ ಎಂದು ಅಲ್ಕಾ ಮ್ಯಾಮ್ ಭಯಪಡುತ್ತಿದ್ದಾರೆ. ಇಂದು ಎಲ್ಲವನ್ನೂ ಮಗುಚಿ ಹಾಕಿದ ಆ ನಿರ್ಣಾಯಕ ಸಂಭಾಷಣೆಯನ್ನು ನೀವು ಕೇಳಲಿದ್ದೀರಿ. ಪರಾಗ್ ತನ್ನ ಆತುರವನ್ನು ಬಚ್ಚಿಡಲಾಗದಿದ್ದಾಗ, ಅಲ್ಕಾ ಮ್ಯಾಮ್ ರಾಶಿಲ್ ಮನೆ ಬಿಟ್ಟು ಓಡಿಹೋದ ಸಮಯದಿಂದ ಹಿಡಿದು ಅವಳು ಅನುಭವಿಸಿದ ಕಿರುಕುಳದವರೆಗಿನ ಎಲ್ಲಾ ಸತ್ಯಗಳನ್ನು ವಿವರವಾಗಿ ತಿಳಿಸಿದರು. ಪರಾಗ್ನ ಪ್ರತಿಕ್ರಿಯೆ ಆಶ್ಚರ್ಯಕರವಾಗಿತ್ತು. ಪರಾಗ್ನ ಆಳವಾದ ಸಹಾನುಭೂತಿ. ಪರಾಗ್ ಸ್ವಲ್ಪವೂ ಉದ್ವಿಗ್ನನಾಗಲಿಲ್ಲ. ಅವನು ರಾಶಿಲ್ ಮೇಲೆ ನಡೆದದ್ದು ಬಹಳ ದುರದೃಷ್ಟಕರ ಸಂಗತಿ. ಅವಳ ಬಗ್ಗೆ ನನಗೆ ಆಳವಾದ ಸಹಾನುಭೂತಿ ಇದೆ ಎಂದು ಹೇಳಿದನು. ಪರಾಗ್ನ ರಹಸ್ಯ ಗತಕಾಲ. ಆದರೆ ಅಷ್ಟರಲ್ಲೇ ಪರಾಗ್ ಹೊಸ ರಹಸ್ಯವೊಂದನ್ನು ಬಿಚ್ಚಿಟ್ಟನು. ನನಗೂ ಒಂದು ಪೀಡೆಕಲೆಯಂತಿರುವ ಗತಕಾಲವಿದೆ. ನಾನು ಕೂಡ ಅದನ್ನು ಮರೆಯಲು ಪ್ರಯತ್ನಿಸುತ್ತಾ ಬದುಕುತ್ತಿದ್ದೇನೆ. ಪರಿಸ್ಥಿತಿ ಉಲ್ಟಾ ಆಯಿತು. ಈಗ ಸಮಸ್ಯೆ ರಾಶಿಲ್ನನ್ನು ಒಪ್ಪಿಕೊಳ್ಳುವುದಲ್ಲ, ಬದಲಾಗಿ ಪರಾಗ್ನ ತಿಳಿಯದ ಗತಕಾಲದ ಬಗ್ಗೆ. ರಾಶಿಲ್ನನ್ನು ಲಾಂಗ್ ಡ್ರೈವ್ಗೆ ಕರೆದೊಯ್ದು ಎಲ್ಲವನ್ನೂ ಸ್ಪಷ್ಟವಾಗಿ ತಿಳಿಸುತ್ತೇನೆ ಎಂದು ಪರಾಗ್ ಹೇಳಿದನು. ಮರುದಿನ ರಾತ್ರಿ ರಾಶಿಲ್ ಮತ್ತು ಪರಾಗ್ ನಗುತ್ತಾ, ಸಂತೋಷದಿಂದ ಹಿಂತಿರುಗಿದರು. ಅಲ್ಕಾ ಮ್ಯಾಮ್ ನಿಟ್ಟುಸಿರು ಬಿಟ್ಟರು. ಆದರೆ ರಾಶಿಲ್ ತಾನು ಹೌದು ಎಂದು ಹೇಳಲು ಒಂದು ವಿಚಿತ್ರ ಕಾರಣ ಹೇಳಿದಳು. ರಾಶಿಲ್ ಹೇಳುತ್ತಿದ್ದಾಳೆ, ಪರಾಗ್ ಏನನ್ನು ನಂಬುತ್ತಿದ್ದಾನೆಂದರೆ, ತನಗೂ ಕೆಟ್ಟ ಗತಕಾಲವಿರುವುದರಿಂದ ರಾಶಿಲ್ನ ಗತಕಾಲದ ಬಗ್ಗೆ ತನ್ನ ಅಪರಾಧ ಪ್ರಜ್ಞೆ ಕಡಿಮೆಯಾಗಿದೆ ಎಂದು. ತನ್ನನ್ನು ತಾನು ಒಬ್ಬ ಕಳಂಕವಿಲ್ಲದ ಹುಡುಗಿಯನ್ನು ಮದುವೆಯಾಗಲು ಅರ್ಹನಲ್ಲದವನೆಂದು ಪರಾಗ್ ಭಾವಿಸುತ್ತಿದ್ದಾನೆ. ಪರಾಗ್ನ ಆ ಗತಕಾಲ ಯಾವುದು? ರಾಶಿಲ್ ದೃಢವಾಗಿ ಹೇಳುತ್ತಿದ್ದಾಳೆ. ಒಂದು ಬಾರಿ ಎಡವಿದ ನಂತರ, ಈಗ ಪರಾಗ್ ಮತ್ತು ನಾನು ಒಬ್ಬರಿಗೊಬ್ಬರೇ ಹುಟ್ಟಿದ್ದೇವೆ ಎಂದು ನಾನು ಭಾವಿಸುತ್ತಿದ್ದೇನೆ. ಈಗ ಅಲ್ಕಾ ಮ್ಯಾಮ್ ರಾಶಿಲ್ ಮತ್ತು ಪರಾಗ್ 1 ತಿಂಗಳ ಕಾಲ ಭಾರತ ಪರ್ಯಟನೆ ಮಾಡಬೇಕೆಂದು ಬಯಸುತ್ತಿದ್ದಾರೆ. ಇದರಿಂದ ಅವರ ಮುಂದಿನ ಜೀವನದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ಅವಕಾಶವಿರುವುದಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಜಲಂಧರ್ಗೆ ಅಲ್ಕಾ ಮ್ಯಾಮ್ ಹೋಗುವುದರ ಹಿಂದಿನ ಅಂತಿಮ ಉದ್ದೇಶವನ್ನು ನೀವು ತಿಳಿಯಲಿದ್ದೀರಿ. ರಹಸ್ಯ ಗತಕಾಲಗಳು, ಆತ್ಮಗ್ಲಾನಿ ಮತ್ತು ಇಬ್ಬರು ನೊಂದ ಹೃದಯಗಳ ಅಪರೂಪದ ಮಿಲನ. ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ ಯಲ್ಲಿ ನೀವು ಕೇಳಲಿದ್ದೀರಿ. ಎಪಿಸೋಡ್ 30. ಪರಾಗ್ನ ರಹಸ್ಯ ಗತಕಾಲ ಮತ್ತು ರಾಶಿಲ್ನ ದೃಢವಾದ ಒಪ್ಪಿಗೆ. ಅತ್ತೆ ರಾಶಿಲ್ ಬಗ್ಗೆ ಮತ್ತು ನಮ್ಮ ಮದುವೆಯ ಬಗ್ಗೆ ತಿಳಿಸುತ್ತಾರೆ. ಪರಾಗ್ ದಿನವಿಡೀ ಇದಕ್ಕಾಗಿ ಕಾಯುತ್ತಿದ್ದನು. ಕಹಿ ಸತ್ಯ ಕೇಳಿದ ನಂತರ ಪರಾಗ್ನ ಸಂತೋಷ ಮಾಯವಾಗಬಹುದೇ ಎಂದು ಅಲ್ಕಾ ಮ್ಯಾಮ್ ಭಯಪಡುತ್ತಿದ್ದಾರೆ. ಅವರು ಸಂಕೋಚಪಡುತ್ತಿದ್ದಾರೆ. ಅವನ ಮೇಲೆ ನಕಾರಾತ್ಮಕ ಪ್ರಭಾವ ಬೀರದಂತೆ ಸತ್ಯವನ್ನು ಹೇಗೆ ಹೇಳಬೇಕೆಂದು ಅವರಿಗೆ ತಿಳಿಯುತ್ತಿಲ್ಲ. ಅವರು ಆಲೋಚನೆಯಲ್ಲಿ ಮುಳುಗಿದ್ದಾರೆ. ಡಿನ್ನರ್ ನಂತರ ಪರಾಗ್ ತಾಳ್ಮೆ ಕಳೆದುಕೊಂಡನು. ಅವನು ಅತ್ತೆಯ ಬೆಡ್ರೂಮ್ಗೆ ಬಂದು ನೇರವಾಗಿ ವಿಷಯಕ್ಕೆ ಬಂದನು. ಅತ್ತೆ, ದಿನವೆಲ್ಲ ಕಳೆದು ಹೋಯಿತು. ನೀವು ನನಗೆ ರಾಶಿಲ್ನನ್ನು ಪರಿಚಯಿಸಲಿಲ್ಲ, ಅವಳ ಬಗ್ಗೆ ಏನೂ ಹೇಳಲಿಲ್ಲ ಎಂದು ಪರಾಗ್ ದೂರು ನೀಡುತ್ತಿರುವಂತೆ ಅಂದನು. ಅವನ ಆತುರ ಸ್ಪಷ್ಟವಾಗಿ ಕಾಣುತ್ತಿತ್ತು. ಈಗ ಮ್ಯಾಮ್ಗೆ ಬೇರೆ ದಾರಿಯಿರಲಿಲ್ಲ. ಪರಾಗ್, ಈ ಮದುವೆಯಲ್ಲಿ ಒಂದು ಅಡೆತಡೆ ಇರಬಹುದು. ಮೊದಲು ಅದರ ಬಗ್ಗೆ ನೀನೇನು ಯೋಚಿಸುತ್ತೀಯಾ ಎಂದು ನಾನು ತಿಳಿದುಕೊಳ್ಳಬೇಕು ಎಂದು ಅವರು ಸಂಕೋಚದಿಂದ ಅಂದರು. ಯಾವ ಅಡೆತಡೆ? ಯಾವುದರ ಬಗ್ಗೆ? ಅತ್ತೆ, ನನಗೆ ಸ್ಪಷ್ಟವಾಗಿ ತಿಳಿಸಿ. ಪರಾಗ್ ಇನ್ನಷ್ಟು ಆತಂಕಕ್ಕೊಳಗಾದನು. ಅವಾಗ ಮ್ಯಾಮ್ ರಾಶಿಲ್ ಮನೆ ಬಿಟ್ಟು ಓಡಿಹೋದ ಸಮಯದಿಂದ ಹಿಡಿದು ಅವಳು ಅನುಭವಿಸಿದ ಕಿರುಕುಳದವರೆಗಿನ ಎಲ್ಲಾ ವಿಷಯಗಳನ್ನು ಪರಾಗ್ನಿಗೆ ವಿವರವಾಗಿ ತಿಳಿಸಿದರು. ಕೇಳುತ್ತಿರುವಾಗ ಪರಾಗ್ನ ಮುಖದಲ್ಲಿ ಹಲವಾರು ಭಾವನೆಗಳು ಬಂದು ಹೋದವು. ಅವನು ಮೌನವಾಗಿ ಎಲ್ಲವನ್ನೂ ಕೇಳಿಸಿಕೊಂಡನು. ಅಲ್ಕಾ ಮ್ಯಾಮ್ ಎಲ್ಲವನ್ನೂ ಹೇಳಿದ ಮೇಲೆ ಸುಮ್ಮನಾದರು. ಅತ್ತೆ, ರಾಶಿಲ್ ನಿಮ್ಮ ಬಳಿ ಹೇಗೆ ಮತ್ತು ಯಾವಾಗ ಬಂದಳು ಎಂದು ಪರಾಗ್ ಗಂಭೀರವಾಗಿ ಕೇಳಿದನು. ಈ ಪ್ರಶ್ನೆಯಿಂದ ಅಲ್ಕಾಗೆ ಕೂಡಲೇ ಅರ್ಥವಾಯಿತು. ಪರಾಗ್ ಸ್ವಲ್ಪವೂ ಆವೇಶಕ್ಕೊಳಗಾಗುತ್ತಿಲ್ಲವೆಂದು. ಪರಾಗ್ನ ಮೇಲೆ ಪ್ರಭಾವ ತಾವು ಭಯಪಟ್ಟಷ್ಟು ಕೆಟ್ಟದಾಗಿಲ್ಲವೆಂದು ಅವರು ನಂಬಿದರು. ಅವರು ಪ್ರಶಾಂತವಾಗಿ ರಾಶಿಲ್ನನ್ನು ಸ್ಟೇಷನ್ನಲ್ಲಿ ನೋಡಿದ ಸಮಯದಿಂದ ಹಿಡಿದು ಇಲ್ಲಿಯವರೆಗೆ ರಾಶಿಲ್ನಲ್ಲಿ ಆದ ಬದಲಾವಣೆಗಳವರೆಗೆ ಎಲ್ಲವನ್ನೂ ವಿವರವಾಗಿ ತಿಳಿಸಿದರು. ಅತ್ತೆ, ನೀವು ನನಗಾಗಿ ಬಹಳ ಒಳ್ಳೆಯ ಕೆಲಸ ಮಾಡಿದ್ದೀರಿ.
ಜೀವನ ಪರ್ಯಂತ ನಿಮಗೆ ಋಣಿಯಾಗಿರುತ್ತೇನೆ. ರಾಶೀಲ್ಗೆ ಆದದ್ದು ಬಹಳ ದುರದೃಷ್ಟಕರ ವಿಷಯ. ಅವಳ ಬಗ್ಗೆ ನನಗೆ ಆಳವಾದ ಸಹಾನುಭೂತಿಯಿದೆ. ಅದನ್ನು ಒಂದು ಪೀಡೆಕಲೆಯಾಗಿ ಮರೆಯುವುದೇ ಎಲ್ಲರಿಗೂ ಒಳ್ಳೆಯದು. ನನಗೂ ಒಂದು ಪೀಡೆಕಲೆಯಂತಿರುವ ಗತಕಾಲವಿದೆ. ನಾನು ಕೂಡ ಅದನ್ನು ಮರೆಯಲು ಪ್ರಯತ್ನಿಸುತ್ತಾ ಬದುಕುತ್ತಿದ್ದೇನೆ. ಆಗಲೇ ರಾಶೀಲ್ ಬಗ್ಗೆ ಕೇಳುತ್ತಿರುವಾಗ ಅದು ನನಗೆ ನೆನಪಾಯಿತು ಎಂದು ಪರಾಗ್ ಅಂದನು. ಅಲ್ಕಾಗೆ ಇದನ್ನು ಕೇಳಲು ಸ್ವಲ್ಪ ಇಕ್ಕಟ್ಟಿನಂತೆ ಎನಿಸಿತು. ಪರಾಗ್ನ ಗತಕಾಲ ಯಾವುದು, ಅದರ ಬಗ್ಗೆ ತಮಗೆ ಸಣ್ಣ ಸುಳಿವು ಕೂಡ ಇರಲಿಲ್ಲವೇ? ಪರಾಗ್, ಏನದು ಎಂದು ಅವರು ಆತಂಕದಿಂದ ಕೇಳಿದರು. ಅತ್ತೆ, ನಾನು ನಿಮಗೆ ಇದನ್ನು ಹೇಳಲಾರೆ ಎಂದು ಪರಾಗ್ ತಲೆ ತಗ್ಗಿಸಿದನು. ರಾಶೀಲ್ ತನ್ನ ಗತಕಾಲವನ್ನು ನಿನಗೆ ಹೇಳಲು ಕೇಳಿಕೊಂಡಳು. ನಾನು ನಿನಗೆ ತಿಳಿಸಿದೆ. ಆದ್ದರಿಂದ ರಾಶೀಲ್ಗೆ ಕೂಡ ನಿನ್ನ ಗತಕಾಲದ ಬಗ್ಗೆ ತಿಳಿಯುವುದು ಧರ್ಮ. ಅವಳನ್ನು ಕತ್ತಲಿನಲ್ಲಿ ಇಡುವುದು ಎಂದರೆ ಅವಳನ್ನು ಮತ್ತೆ ಹಿಂಸಿಸಿದಂತೆಯೇ ಆಗುತ್ತದೆ. ನನ್ನ ಪ್ರಿಯ ಪುತ್ರಿಗೆ ಅಂತಹ ಅನ್ಯಾಯವಾಗುವುದು ನನಗೆ ಖಂಡಿತ ಇಷ್ಟವಿಲ್ಲ ಎಂದು ಅಲ್ಕಾ ಮ್ಯಾಮ್ ಮುಖದಲ್ಲಿ ಆತಂಕ ಸ್ಪಷ್ಟವಾಗಿ ಕಂಡಿತು. ಹೌದು ಅತ್ತೆ, ನಾನು ನಿಮ್ಮ ಭಾವನೆಯನ್ನು ಅರ್ಥಮಾಡಿಕೊಳ್ಳಬಲ್ಲೆ. ಮದುವೆಗೆ ಮುಂಚೆಯೇ ಅವಳಿಗೆ ನನ್ನ ಗತಕಾಲದ ಬಗ್ಗೆ ತಿಳಿಯುವ ಹಕ್ಕಿದೆ ಎಂದು ನಾನು ಕೂಡ ಭಾವಿಸುತ್ತೇನೆ. ಅದು ತಿಳಿದ ನಂತರ ಅವಳು ನನ್ನನ್ನು ಒಪ್ಪಬಹುದು ಅಥವಾ ತಿರಸ್ಕರಿಸಬಹುದು. ಆ ನಿರ್ಧಾರ ತೆಗೆದುಕೊಳ್ಳುವ ಸ್ವಾತಂತ್ರ್ಯ ಅವಳಿಗೆ ಇರಬೇಕು. ಪರಾಗ್ನ ಮಾತುಗಳು ಅವನ ಪ್ರೌಢ ಆಲೋಚನೆಗಳಿಗೆ ಸಾಕ್ಷಿ. ಮೊದಲು ರಾಶೀಲ್ನ ಗತಕಾಲವನ್ನು ಕೇಳಿದ ನಂತರ ಪರಾಗ್ ಅವಳನ್ನು ಒಪ್ಪುತ್ತಾನೋ ಇಲ್ಲವೋ ಎಂಬುದು ಸಮಸ್ಯೆಯಾಗಿ ಕಂಡಿತ್ತು. ಈಗ ಪರಿಸ್ಥಿತಿ ಉಲ್ಟಾ ಆಯಿತು. ಈಗ ಪ್ರಶ್ನೆ ಎಂದರೆ, ಪರಾಗ್ನ ಬಗ್ಗೆ ತಿಳಿದ ನಂತರ ರಾಶೀಲ್ ಅವನನ್ನು ಒಪ್ಪುತ್ತಾಳೋ ಇಲ್ಲವೋ ಎಂದು. ನೀನು ನನಗೆ ಹೇಳದಿದ್ದಾಗ ರಾಶೀಲ್ಗೆ ನಿನ್ನ ಗತಕಾಲದ ಬಗ್ಗೆ ಹೇಗೆ ತಿಳಿಯುತ್ತದೆ ಎಂದು ಮ್ಯಾಮ್ ಆಲೋಚಿಸುತ್ತಾ ಕೇಳಿದರು. ಅತ್ತೆ, ನಾಳೆ ನನ್ನನ್ನು ರಾಶೀಲ್ಗೆ ಪರಿಚಯಿಸಿ. ನಾನು ಅವಳನ್ನು ಲಾಂಗ್ ಡ್ರೈವ್ಗೆ ಕರೆದೊಯ್ದು ಎಲ್ಲವನ್ನೂ ಸ್ಪಷ್ಟವಾಗಿ ತಿಳಿಸುತ್ತೇನೆ. ಎಲ್ಲವನ್ನೂ ತಿಳಿಸಿದ ನಂತರವೇ ನಾನು ಮದುವೆಯ ಪ್ರಸ್ತಾಪ ಮಾಡುತ್ತೇನೆ. ಅವಳಿಗೆ ಆಲೋಚಿಸಲು ಸಾಕಷ್ಟು ಸಮಯ ತೆಗೆದುಕೊಳ್ಳಲು ಕೂಡ ಹೇಳುತ್ತೇನೆ ಎಂದು ಪರಾಗ್ ಒಂದು ಯೋಜನೆ ಸಿದ್ಧಪಡಿಸಿದನು. ನಾನು ಈಗಲೇ ರಾಶೀಲ್ಗೆ ಫೋನ್ ಮಾಡುತ್ತೇನೆ. ಅವಳು ನಾಳೆ ನಮ್ಮ ಜೊತೆ ಬ್ರೇಕ್ಫಾಸ್ಟ್ ಮಾಡಲು ಬರುತ್ತಾಳೆ. ಆಮೇಲೆ ನಿನ್ನ ಜೊತೆ ಲಾಂಗ್ ಡ್ರೈವ್ಗೆ ಹೋಗುತ್ತಾಳೆ ಎಂದು ಅಲ್ಕಾ ಒಪ್ಪಿಗೆ ನೀಡಿದರು. ರಾಶೀಲ್ ನೀಡುವ ಉತ್ತರಕ್ಕೆ ತಕ್ಕಂತೆ ನಮ್ಮ ಮದುವೆಯ ಬಗ್ಗೆ ಯಾವ ವ್ಯವಸ್ಥೆ ಮಾಡಬೇಕೆಂದು ನೀವೇ ನಿರ್ಧರಿಸಿ ಎಂದು ಪರಾಗ್ ಪೂರ್ಣ ಜವಾಬ್ದಾರಿಯನ್ನು ಅತ್ತೆಯ ಮೇಲೆ ಹಾಕಿದನು. ಪರಾಗ್ ವಿಶ್ರಾಂತಿ ಪಡೆಯಲು ಹೋದನು. ಅಲ್ಕಾ ಮ್ಯಾಮ್ ರಾಶೀಲ್ಗೆ ಫೋನ್ ಮಾಡಿ ಮರುದಿನದ ಪ್ರೋಗ್ರಾಂ ತಿಳಿಸಿದರು. ಮರುದಿನ ಪರಾಗ್ ಮತ್ತು ರಾಶೀಲ್ ಅಲ್ಕಾ ಮ್ಯಾಮ್ ಕಾರಿನಲ್ಲಿ ಹೊರಕ್ಕೆ ಹೋದರು. ಅಲ್ಕಾ ಮ್ಯಾಮ್ ದಿನವಿಡೀ ಏನಾಗುವುದೋ ಎಂದು ಆತಂಕದಿಂದ ಕಳೆದರು. ದಿನವಿಡೀ ಅವರಿಬ್ಬರೂ ಹಿಂತಿರುಗುವುದಕ್ಕಾಗಿ ಕಾಯುತ್ತಿದ್ದರು. ಕೆಟ್ಟ ಆಲೋಚನೆಗಳು ಅವರನ್ನು ದಿನವಿಡೀ ಕಾಡಿದವು. ಅವರು ರಾತ್ರಿಗೆ ಹಿಂತಿರುಗಿದರು. ಇಬ್ಬರೂ ನಗುತ್ತಾ ಬಹಳ ಸಂತೋಷವಾಗಿದ್ದರು. ಅತ್ತೆ, ನೀವು ಡಿನ್ನರ್ ಮಾಡಿ. ನಾವು ದಿನವಿಡೀ ಬಹಳ ತಿಂದಿದ್ದೇವೆ, ಕುಡಿದಿದ್ದೇವೆ. ಆದ್ದರಿಂದ ಈಗ ಏನೂ ತಿನ್ನುವುದಿಲ್ಲ ಎಂದು ಪರಾಗ್ ಹೇಳಿದನು. ವಿಷಯ ಕೆಡಲಿಲ್ಲ, ಕೂಡಿಬಂತು ಎಂದು ಅಲ್ಕಾ ಮ್ಯಾಮ್ಗೆ ಅರ್ಥವಾಯಿತು. ಪರಾಗ್ ರಾಶೀಲನ್ನು ತನ್ನ ಜೊತೆಯಲ್ಲೇ ಇರಿಸಿಕೊಂಡು ಡಿನ್ನರ್ ಅನ್ನು ನಿರಾಕರಿಸಿದನು. ಆ ರಾತ್ರಿ ಕೂಡ ರಾಶೀಲ್ ಎಪ್ಪತ್ತಿನಂತೆ ಮ್ಯಾಮ್ ಬೆಡ್ರೂಮ್ನಲ್ಲಿ ಅವಳ ಜೊತೆಯಲ್ಲೇ ಇದ್ದಳು. ಮ್ಯಾಮ್, ಇಂದು ನಾನು ಮೊದಲ ಬಾರಿ ನಿಮ್ಮ ಕಾರು ಓಡಿಸಿದೆ ಎಂದು ರಾಶೀಲ್ ಸಂತೋಷದಿಂದ ಹೇಳಿದಳು. ಪರಾಗ್ ಕಾರು ಏಕೆ ಓಡಿಸಲಿಲ್ಲ ಎಂದು ಮ್ಯಾಮ್ ಕೇಳಿದರು. ರೈಟ್ ಹ್ಯಾಂಡ್ ಡ್ರೈವ್ನಿಂದ ತನಗೆ ಇಕ್ಕಟ್ಟಾಗಬಹುದು ಎಂದು ಪರಾಗ್ ಹೇಳಿದನು. ಆದ್ದರಿಂದ ನನ್ನನ್ನೇ ಡ್ರೈವ್ ಮಾಡಲು ಹೇಳಿದನು ಎಂದು ರಾಶೀಲ್ ಬದುಲಿತ್ತಳು. ಪರಾಗ್ ತನ್ನ ಕಾರನ್ನು ಬಹಳ ಚೆನ್ನಾಗಿ ಓಡಿಸಬಲ್ಲನೆಂದು ಮ್ಯಾಮ್ಗೆ ತಿಳಿದಿತ್ತು. ಆದರೂ ಅವನು ಏಕೆ ಹಾಗೆ ಮಾಡಿದ ಎಂದು ಅವರು ಆಲೋಚನೆಯಲ್ಲಿ ಬಿದ್ದರು. ಮ್ಯಾಮ್, ಪರಾಗ್ ಬಹಳ ಒಳ್ಳೆಯವನು ಎಂದು ರಾಶೀಲ್ ಅವನನ್ನು ಮೆಚ್ಚಿದಳು. ಹೌದು, ಅವನು ಬಹಳ ಒಳ್ಳೆಯವನು. ನಿನ್ನ ಗತಕಾಲದ ಬಗ್ಗೆ ಕೇಳಿದ ನಂತರ ಅವನು ನನ್ನೊಂದಿಗೆ ಅಂದನು, ನನಗೂ ಅಂತಹ ಕೆಟ್ಟ ಗತಕಾಲವಿದೆ ಎಂದು. ಅವನು ನಿನಗೆ ತನ್ನ ಗತಕಾಲದ ಬಗ್ಗೆ ತಿಳಿಸಿದನೇ ಇಲ್ಲವೇ ಎಂದು ಅಲ್ಕಾ ಮ್ಯಾಮ್ ಅಸಲಿ ವಿಷಯಕ್ಕೆ ಬಂದರು. ಅವನು ನನಗೆ ಎಲ್ಲವನ್ನೂ ತಿಳಿಸಿದನು. ಮದುವೆ ಪ್ರಪೋಸ್ ಮಾಡುತ್ತಾ ನನ್ನನ್ನು ಬಹಳ ಆಲೋಚಿಸಿ ಉತ್ತರ ನೀಡಲು ಹೇಳಿದನು ಎಂದು ರಾಶೀಲ್ ಪ್ರಶಾಂತವಾಗಿ ಹೇಳಿದಳು. ಅವನ ಪ್ರಪೋಸಲ್ಗೆ ನಿನಗೇನಾದರೂ ಅಡ್ಡಿಯಿದೆಯೇ ಎಂದು ಅಲ್ಕಾ ಮ್ಯಾಮ್ ಅವಳ ಬಾಯಿಂದಲೇ ಸ್ಪಷ್ಟವಾಗಿ ಕೇಳಲು ಬಯಸಿದರು. ಅವನು ನನಗೆ ಸರಿಯಾದ ಜೋಡಿ.
ನನಗೆ ಆದದ್ದು ಒಂದು ಕಹಿ ಅನುಭವ, ಆದರೆ ಅದರಲ್ಲಿ ಒಂದು ಒಳ್ಳೆಯದೂ ಇದೆ ಎಂದು ಅವನು ನನ್ನ ಗತಕಾಲದ ಬಗ್ಗೆ ಅಂದನು ಎಂದು ರಾಶೀಲ್ ಹೇಳಿದಳು. ಇದು ಅಲ್ಕಾ ಮ್ಯಾಮ್ಗೆ ಒಂದು ಒಗಟಿನಂತೆ ಎನಿಸಿತು. ಇದು ಬಹಳ ವಿಚಿತ್ರವಾಗಿದೆ. ನಿನ್ನ ಭೀಕರ ಗತಕಾಲದಲ್ಲಿ ಪರಾಗ್ನಿಗೆ ಕಂಡ ಒಳ್ಳೆಯದಾದರೂ ಏನು ಎಂದು ಅಲ್ಕಾ ಮ್ಯಾಮ್ ಸಹಜವಾಗಿಯೇ ಕೇಳಿದರು. ಮ್ಯಾಮ್, ಅವನು ಆ ಘಟನೆಗಳಲ್ಲಿ ಒಳ್ಳೆಯದನ್ನು ನೋಡುತ್ತಿಲ್ಲ. ತನ್ನ ಗತಕಾಲದ ಅಪರಾಧ ಪ್ರಜ್ಞೆಯ ಗಿಲ್ಟ್ ಬಗ್ಗೆ ಹೇಳಿದನು. ನನಗೂ ಕೆಟ್ಟ ಗತಕಾಲವಿರುವುದರಿಂದ ತನ್ನ ಅಪರಾಧ ಪ್ರಜ್ಞೆ ಕಡಿಮೆಯಾಗಿದೆ ಎಂದು ಅವನು ಭಾವಿಸುತ್ತಿದ್ದಾನೆ. ಅವನು ಒಬ್ಬ ಉತ್ತಮ ಗುಣವಂತ ಹುಡುಗಿಯನ್ನು ಮದುವೆಯಾದರೆ ಅದು ಆ ಹುಡುಗಿಗೆ ಮಾಡುವ ಅನ್ಯಾಯವೆಂದು ಅವನು ಅಂದುಕೊಳ್ಳುತ್ತಿದ್ದಾನೆ. ನಾನು ಪೂರ್ಣವಾಗಿ ಮುಗ್ಧ ಹುಡುಗಿಯಲ್ಲದ ಕಾರಣ ನನ್ನನ್ನು ಮದುವೆಯಾಗುವುದು ಪರಾಗ್ನ ಅಪರಾಧ ಪ್ರಜ್ಞೆಯನ್ನು ಕಡಿಮೆ ಮಾಡುತ್ತದೆ. ಪರಾಗ್ ತನ್ನನ್ನು ತಾನು ಕಳಂಕವಿಲ್ಲದವನೆಂದು ಭಾವಿಸುತ್ತಿಲ್ಲ, ಆದ್ದರಿಂದ ಕಳಂಕವಿಲ್ಲದ ಹುಡುಗಿಯನ್ನು ಮದುವೆಯಾಗುವ ಅರ್ಹತೆ ತನಗಿಲ್ಲವೆಂದು ಅಂದುಕೊಳ್ಳುತ್ತಿದ್ದಾನೆ ಎಂದು ರಾಶೀಲ್ ಬದುಲಿತ್ತಳು. ರಾಶೀಲ್ ಕೂಡ ಪರಾಗ್ ಗತಕಾಲದ ಬಗ್ಗೆ ಕೇವಲ ಹಿಂಟ್ಸ್ ನೀಡುತ್ತಿದ್ದಾಳೆ, ಸ್ಪಷ್ಟವಾಗಿ ಹೇಳುತ್ತಿಲ್ಲ. ಅದು ಕೂಡ ಒಂದು ರೀತಿಯಲ್ಲಿ ಒಳ್ಳೆಯದೇ ಎಂದು ಮ್ಯಾಮ್ ಅಂದುಕೊಂಡರು. ಅವರ ವಿಷಯಗಳು ಅವರ ಮಧ್ಯೆಯೇ ಇರುವುದು ಶ್ರೇಯಸ್ಕರ. ನೀನು ಪರಾಗ್ ಪ್ರಪೋಸಲ್ ಒಪ್ಪಿಕೊಳ್ಳುತ್ತಿದ್ದೀಯಾ ಎಂದು ಮ್ಯಾಮ್ ಮಹಾಯಿ ಕೇಳಿದರು. ಹಿಂದೆ ಒಂದು ಬಾರಿ ಪ್ರಪೋಸಲ್ ತಿರಸ್ಕರಿಸಿ ನಾನು ಈಗಾಗಲೇ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದ್ದೆ. ಈಗ ಮಹಾಯಿ ಅಂತಹ ತಪ್ಪು ಮಾಡಲಾರೆ. ನಾನು ಅವನ ಪ್ರಪೋಸಲ್ ಒಪ್ಪಿಕೊಳ್ಳುತ್ತಿದ್ದೇನೆ. ಎಡವಿದ ನಂತರ ಈಗ ನನಗೆ ಅರ್ಥವಾಗಿದೆ, ಪರಾಗ್ ಮತ್ತು ನಾನು ಒಬ್ಬರಿಗೊಬ್ಬರೇ ಹುಟ್ಟಿದ್ದೇವೆ ಎಂದು ರಾಶೀಲ್ ದೃಢವಾಗಿ ಬದುಲಿತ್ತಳು. ಹಾಗಾದರೆ ಇದು ನಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಷಯ. ಪರಾಗ್ 1 ತಿಂಗಳ ಕಾಲ ಭಾರತಕ್ಕೆ ಬಂದಿದ್ದಾನೆ. ನೀವಿಬ್ಬರೂ ಸೇರಿ ಭಾರತ ಪರ್ಯಟನೆಗೆ ಹೋಗಬೇಕೆಂದು ನಾನು ಬಯಸುತ್ತೇನೆ. ಈ ಸಮಯವನ್ನು ಪೂರ್ಣವಾಗಿ ಆನಂದಿಸಿ. ನಿಮ್ಮ ಮಧ್ಯೆ ಉತ್ತಮ ತಿಳುವಳಿಕೆ ಮತ್ತು ಪ್ರೀತಿಯನ್ನು ಬೆಳೆಸಿಕೊಳ್ಳಿ. ಇದರಿಂದ ಭವಿಷ್ಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ಆಸ್ಪದವಿರುವುದಿಲ್ಲ ಎಂದು ಅಲ್ಕಾ ಮ್ಯಾಮ್ ಅವರ ವೈವಾಹಿಕ ಬಂಧ ಯಾವಾಗಲೂ ಬಲವಾಗಿರಲೆಂದು ಆಶಿಸಿದರು. ಪರಾಗ್ ಮತ್ತು ರಾಶೀಲ್ ಮರುದಿನದ 2 ದಿನಗಳಲ್ಲಿ ಎಲ್ಲಾ ವ್ಯವಸ್ಥೆ ಮಾಡಿಕೊಂಡರು. ನಂತರ ಅವರು ಭಾರತ ಪರ್ಯಟನೆಗೆ ಹೊರಟರು. 1 ವಾರ ನಂತರ ಅಲ್ಕಾ ಮ್ಯಾಮ್ ಜಲಂಧರ್ಗೆ ಹೊರಟರು. ಜೆಮಿನಿ ವಿಶ್ಲೇಷಣೆ ಮತ್ತು ಪ್ರೆಸೆಂಟೇಷನ್ ಸೂಚನೆಗಳು. ಪ್ರೀತಿಯ ಕೇಳುಗರೆ, ಎಪಿಸೋಡ್ 30 ಅದ್ಭುತವಾದ ಧೈರ್ಯವನ್ನು ಮತ್ತು ನೈತಿಕತೆಯನ್ನು ಪ್ರದರ್ಶಿಸಿದೆ. ಅಲ್ಕಾ ಮ್ಯಾಮ್ ಭಯ ನಿರಾಧಾರವೆಂದು ಸಾಬೀತಾಗಿದೆ. ಪರಾಗ್ ರಾಶೀಲ್ನ ನೋವಿನ ಗತಕಾಲವನ್ನು ಒಪ್ಪಿಕೊಳ್ಳುವುದಲ್ಲದೆ ತನ್ನದೇ ಆದ ಅಪರಾಧ ಪ್ರಜ್ಞೆಯ ಗತಕಾಲವನ್ನು ಬಹಿರಂಗಪಡಿಸಿದ್ದಾನೆ. ಈ ಮಿಲನ ವಿಧಿಯ ಸಂಕೇತವಲ್ಲ, ಇಬ್ಬರು ನೊಂದ ಆದರೆ ಪ್ರಾಮಾಣಿಕ ಹೃದಯಗಳ ಪ್ರೌಢ ಅಂಗೀಕಾರದ ಸಂಕೇತ. ಎಪಿಸೋಡ್ 30 ಪವರ್ ಮತ್ತು ಕಥೆಯ ಬೆಳವಣಿಗೆ. ಪರಾಗ್ನ ಅಸಾಧಾರಣ ವ್ಯಕ್ತಿತ್ವ. ರಾಶೀಲ್ನ ಗತಕಾಲವನ್ನು ಪೀಡೆಕಲೆಯಾಗಿ ಮರೆಯಬೇಕು ಎಂದು ಪರಾಗ್ ಹೇಳುವುದು ಅವನ ನಿಜವಾದ ಪ್ರೀತಿಯನ್ನು ಮತ್ತು ಆಳವಾದ ಸಹಾನುಭೂತಿಯನ್ನು ತೋರಿಸುತ್ತದೆ. ರಾಶೀಲ್ನನ್ನು ಮದುವೆಯಾಗುವುದರಿಂದ ತನ್ನ ಅಪರಾಧ ಪ್ರಜ್ಞೆ ಕಡಿಮೆಯಾಗುತ್ತದೆ ಎಂದು ಪರಾಗ್ ಭಾವಿಸುವುದು, ಇದು ಒಂದು ಸಂಕೀರ್ಣವಾದ ಮಾನಸಿಕ ತಿರುವು. ಇದು ಅವರ ಮಿಲನ ಇಬ್ಬರ ಕೊರತೆಗಳನ್ನು ಸರಿಪಡಿಸಿಕೊಳ್ಳುವ ಒಂದು ಸಾಂತ್ವನವೆಂದು ತೋರಿಸುತ್ತದೆ. ಎಪಿಸೋಡ್ 30 ಮುಕ್ತಾಯ. ಕಥೆ ಮುಂದುವರಿಯುತ್ತದೆ. ಎಪಿಸೋಡ್ 31. ನಮಸ್ಕಾರ, ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಕಳೆದ ಸಂಚಿಕೆಯಲ್ಲಿ ಒಬ್ಬರ ಗತಕಾಲವನ್ನು ಇನ್ನೊಬ್ಬರು ತಿಳಿದ ನಂತರ ರಾಶೀಲ್ ಮತ್ತು ಪರಾಗ್ ವಿವಾಹಕ್ಕೆ ತಮ್ಮ ದೃಢವಾದ ಒಪ್ಪಿಗೆಯನ್ನು ನೀಡಿದ್ದರು. ಈಗ ಕೊನೆಯ ಮತ್ತು ಅತಿ ದೊಡ್ಡ ಸವಾಲಿನ ಸಮಯ ಬಂದಿದೆ. ರಾಶೀಲ್ನ ಜಂಟಿ ಕುಟುಂಬಕ್ಕೆ ಸತ್ಯವನ್ನು ತಿಳಿಸುವುದು ಮತ್ತು ಅವರ ಗೌರವವನ್ನು ಮರುಸ್ಥಾಪಿಸುವುದು. ನೀವು ಕೇಳಲಿದ್ದೀರಿ, ಅಲ್ಕಾ ಮ್ಯಾಮ್ ಅವರ ದಾಳಿ ಆಗಮನ. ಜಲಂಧರ್ನ ಯಾವುದೇ ಹೋಟೆಲ್ನಲ್ಲಿ ತಂಗುವ ಬದಲು ಮ್ಯಾಮ್ ನೇರವಾಗಿ ಹರಭಜನ್ ಮನೆಗೆ ದಾಳಿ ಇಡಲು ಹೋಗುತ್ತಾರೆ ಮತ್ತು ನಗುತ್ತಾ ಘೋಷಿಸುತ್ತಾರೆ, ಈಗ ನಾವು ಬೀಗರು ಆಗಲಿದ್ದೇವೆ. ಹೆಣೆದ ಕಥೆಯ ಬಹಿರಂಗ. ಅಲ್ಕಾ ಮ್ಯಾಮ್ ಎಲ್ಲರ ಮುಂದೆ ಸತ್ಯ ಮತ್ತು ಸುಳ್ಳನ್ನು ಬೆರೆಸಿ ಒಂದು ಕಥೆಯನ್ನು ಹೇಳಿದರು. ರಾಶೀಲ್ ಯಾವುದೇ ಹುಡುಗನ ಜೊತೆ ಓಡಿ ಹೋಗಿಲ್ಲ, ಬದಲಾಗಿ ವೃತ್ತಿಜೀವನದ ಮೇಲಿನ ಹಂಬಲದಿಂದ ಮನೆ ಬಿಟ್ಟು ಬಂದಿದ್ದಾಳೆ ಎಂದು ವಿವರಿಸಿದರು.
ಅವಳು ನನ್ನ ಬಳಿ ಪ್ಯಾರೋ ಆಗಿ ಕೆಲಸಕ್ಕೆ ಸೇರಿದಳು ಮತ್ತು ಪರಾಗ್ ಅವಳನ್ನು ಭೇಟಿಯಾಗಲು ಅಮೆರಿಕದಿಂದ ನಿಯಮಿತವಾಗಿ ಭಾರತಕ್ಕೆ ಬರುತ್ತಿದ್ದನು ಎಂದು ತಿಳಿಸಿದರು. ಕುಟುಂಬದ ದುಃಖದ ಸತ್ಯ. ರಾಶೀಲ್ನ ಅಜ್ಜ ಮತ್ತು ಅಜ್ಜಿಯ ತಡೆದುಕೊಳ್ಳಲಾಗದ ವೇದನೆ ಹೊರಬರುತ್ತದೆ. ಅವಳು ಬದುಕಿದ್ದರೂ ನಮ್ಮ ಪಾಲಿಗೆ ಅವಳು ಸತ್ತಿದ್ದಾಳೆ ಎಂದು ನಂಬುವಂತೆ ನಾವು ಒತ್ತಾಯಿಸಲ್ಪಟ್ಟೆವು. ಪರಾಗ್ನ ಭವ್ಯ ಪ್ರಸ್ತಾವನೆ. ಅಲ್ಕಾ ಮ್ಯಾಮ್ ಅತಿದೊಡ್ಡ ಅಡೆತಡೆಯನ್ನು ನಿವಾರಿಸಿದರು. ರಾಶೀಲ್ ಕುಟುಂಬದ ಎಲ್ಲಾ 40 ಸದಸ್ಯರು ಅಮೆರಿಕಕ್ಕೆ ಬರಬೇಕೆಂದು ಪರಾಗ್ ಬಯಸುತ್ತಾನೆ. ಅಲ್ಕಾ ಮ್ಯಾಮ್ ಘೋಷಿಸುತ್ತಾರೆ, ನಿಮ್ಮೆಲ್ಲರ ಅಮೆರಿಕ ಪ್ರಯಾಣದ ಟಿಕೆಟ್ ವೆಚ್ಚವನ್ನು ಪರಾಗ್ ಭರಿಸಲಿದ್ದಾನೆ. ಅಮೆರಿಕದಲ್ಲಿ ನಡೆದ ಭವ್ಯ ಪಂಜಾಬಿ ವಿವಾಹ ಸಮಾರಂಭದ ಬಗ್ಗೆ ನೀವು ಕೇಳಲಿದ್ದೀರಿ. ಅಲ್ಲಿ ರಾಶೀಲ್ ಕುಟುಂಬವು ಬಹಳ ಸಂತೋಷದಿಂದ ಗಿದ್ದಾ ಮತ್ತು ಭಾಂಗ್ರಾ ನೃತ್ಯ ಮಾಡುತ್ತಿದ್ದರೆ, ಅಮೆರಿಕನ್ ಅತಿಥಿಗಳು ಕೂಡ ಅವರೊಂದಿಗೆ ಹೆಜ್ಜೆ ಹಾಕುತ್ತಾರೆ. ಆದರೆ ಒಂದು ಅಂತಿಮ ರಹಸ್ಯ ಬಾಕಿ ಉಳಿದಿದೆ, ಅದೇ ಪರಾಗ್ನ ಕರಾಳ ಗತಕಾಲ. ಇಂದು ನನಗೆ ಇದೆಲ್ಲವೂ ಒಂದು ಕನಸಿನಂತೆ ಭಾಸವಾಗುತ್ತಿದೆ. ನಾನು ಬಿಸಿನೆಸ್ ಕ್ಲಾಸ್ನಲ್ಲಿ 21 ಗಂಟೆಗಳ ವಿಮಾನ ಪ್ರಯಾಣದಲ್ಲಿದ್ದೇನೆ. ಅಲ್ಕಾ ಮ್ಯಾಮ್ ಅವರ ದೂರದೃಷ್ಟಿ ಮತ್ತು ರಾಶೀಲ್ ಮೇಲಿನ ಅವರ ಪ್ರೀತಿಯ ಬಗ್ಗೆ ಯೋಚಿಸುತ್ತಾ, ನಾನು ಈಗ ಅಮೆರಿಕ ತಲುಪಲಿದ್ದೇನೆ. ಗತಕಾಲವನ್ನು ಮರೆಮಾಚುವುದು, ಮರಳಿ ಗೌರವವನ್ನು ಪಡೆಯುವುದು ಮತ್ತು ಒಂದು ಭವ್ಯ ಪ್ರಯಾಣದ ಆರಂಭ. ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ ಯಲ್ಲಿ ನೀವು ಕೇಳಲಿದ್ದೀರಿ. ಎಪಿಸೋಡ್ 31. ಡೋಲು ಬಡಿತದ ನಡುವೆ ಬೀಗರು ಮತ್ತು ಬಹಿರಂಗಗೊಂಡ ಗತಕಾಲ. ਵੀਰ ਜੀ, ਆਪਣੇ ਘਰ ਵਿੱਚ ਮੇਰੇ ਸਵਾਗਤ ਸਤਿਕਾਰ ਦੀ ਵਿਵਸਥਾ ਕਰ ਲਓ। ਮੈਂ ਇਸ ਵਾਰ ਜਲੰਧਰ ਵਿੱਚ ਕਿਸੇ ਹੋਟਲ ਵਿੱਚ ਨਹੀਂ ਰੁਕ ਰਹੀ ਹਾਂ। ਸਿੱਧਾ ਤੁਹਾਡੇ ਘਰ ਤੇ ਡਵ ਬੌਲ ਨਾਣਾਵਲੀ ਹਮ ਪੁੱਠਾ ਕੌਮਾ। ಅಣ್ಣಯ್ಯ, ನಿಮ್ಮ ಮನೆಯಲ್ಲಿ ನನ್ನ ಸ್ವಾಗತಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ. ಈ ಬಾರಿ ನಾನು ಜಲಂಧರ್ನ ಯಾವುದೇ ಹೋಟೆಲ್ನಲ್ಲಿ ತಂಗುತ್ತಿಲ್ಲ. ನೇರವಾಗಿ ನಿಮ್ಮ ಮನೆಗೆ ದಾಳಿ ಇಡಲಿದ್ದೇನೆ. ಅಲ್ಕಾ ಭಾಟಿಯಾ ಹರಭಜನ್ಗೆ ಫೋನ್ ಮಾಡಿ ಈ ಮಾತುಗಳನ್ನು ಹೇಳಿದರು. ਜੀ ਤੁਸੀਂ ਸਾਡੇ ਘਰ ਹੀ ਆਓ। ਇਹ ਸਾਡੇ ਲਈ ਸੁਭਾਗ ਦੀ ਗੱਲ ਹੋਵੇਗੀ। ਪੁੱਠਾ ਕੌਮਾ। ಖಂಡಿತ ನಮ್ಮ ಮನೆಗೆ ಬನ್ನಿ, ಇದು ನಮಗೆ ದೊರೆತ ಅದೃಷ್ಟ. ਅੱਗੇ ਦਾ ਸਮਾਂ ਮੰਗਲਮਈ ਹੈ। ਜਲਦੀ ਹੀ ਸਾਡੇ ਵਿੱਚ ਰਿਸ਼ਤੇ ਦਾ ਨਵੀਨੀਕਰਨ ਹੋਣ ਜਾ ਰਿਹਾ ਹੈ। ਹੁਣ ਅਸੀਂ ਸਮಧಿ ਹੋਣ ਜਾ ਰਹਾ ਹਾਂ। ਪੁੱਠਾ ਕੌਮਾ। ಬರುವ ಕಾಲವು ಬಹಳ ಶುಭಪ್ರದವಾಗಿದೆ. ಶೀಘ್ರದಲ್ಲೇ ನಮ್ಮ ನಡುವಿನ ಸಂಬಂಧ ಹೊಸ ರೂಪ ಪಡೆಯಲಿದೆ. ಈಗ ನಾವು ಬೀಗರು ಆಗಲಿದ್ದೇವೆ. ಅಲ್ಕಾ ಮ್ಯಾಮ್ ನಗುತ್ತಾ ತಮ್ಮ ಆಗಮನದ ಉದ್ದೇಶವನ್ನು ಸ್ಪಷ್ಟಪಡಿಸಿದರು. ಜಲಂಧರ್ನಲ್ಲಿ ರಾಶೀಲ್ನ ಜಂಟಿ ಕುಟುಂಬದ ಮಧ್ಯೆ ಕುಳಿತು ಅಲ್ಕಾ ಸತ್ಯ ಮತ್ತು ಸುಳ್ಳು ಬೆರೆಸಿ ಒಂದು ಕಥೆಯನ್ನು ಹೆಣೆದರು. ಅದರ ಸಾರಾಂಶವೇನೆಂದರೆ, ರಾಶೀಲ್ ಸಂಪ್ರದಾಯಬದ್ಧ ಪಂಜಾಬಿ ಹುಡುಗಿಯಷ್ಟೇ ಆಗಿರಲು ಇಷ್ಟಪಡಲಿಲ್ಲ. ಅಮೆರಿಕದ ಸಂಬಂಧವನ್ನು ಅವಳು ನಿರಾಕರಿಸಿದಂತೆ ಕಂಡರು. ಒಳಗೊಳಗೆ ಅವಳಿಗೆ ಆಧುನಿಕ ಸಮಾಜದ ಬಗ್ಗೆ ಒಲವಿತ್ತು. ಅದಕ್ಕಾಗಿಯೇ ನೇರವಾಗಿ ನನ್ನ ಬಳಿಗೆ ಬಂದಳು. ನನ್ನ ಉದ್ಯಮದಲ್ಲಿ ಪ್ಯಾರೋ ಆಗಿ ಕೆಲಸ ಮಾಡಲು ಪ್ರಾರಂಭಿಸಿದಳು. ನನ್ನ ಸೋದರಳಿಯ ಪರಾಗ್ನೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಳು. ಅವರು ಈಗ ಮದುವೆಯಾಗಲು ನಿರ್ಧರಿಸಿದ್ದಾರೆ. ਅਲਕਾ, ਇਹ ਬਹੁਤ ਚੰਗੀ ਗੱਲ ਹੈ ਕਿ ਰਾਸ਼ੀਲ ਤੁਹਾਡੇ ਨਾਲ ਰਹੀ ਹੈ। ਸਾਡੀ ਇਹ ਪੀੜਾ ਤੁਸੀਂ ਸਮਝ ਸਕਦਾ ਹਾਂ। ਪੁੱਠਾ ਕੌਮਾ। ಅಲ್ಕಾ, ರಾಶೀಲ್ ನಿನ್ನ ಬಳಿಯೇ ಇರುವುದು ಮತ್ತು ಈಗ ನಿನ್ನ ಸೋದರಳಿಯನ ಜೊತೆಯೇ ಅವಳ ವಿವಾಹ ನಡೆಯುತ್ತಿರುವುದು ಬಹಳ ಸಂತೋಷದ ವಿಷಯ. ಅವಳು ಮನೆ ಬಿಟ್ಟು ಹೋಗುವ ಬದಲು ನಮಗೆ ತಿಳಿಸಿದ್ದರೆ ನಾವು ಖಂಡಿತ ನಿರಾಕರಿಸುತ್ತಿರಲಿಲ್ಲ. ಅವಳು ನಮ್ಮ ಗೌರವವನ್ನು ಎಷ್ಟು ಮಣ್ಣುಪಾಲು ಮಾಡಿದಳು ಎಂಬುದು ನಮಗೆ ಗೊತ್ತು. ನಮ್ಮ ಏಕೈಕ ಪುತ್ರಿ ಸತ್ತಿದ್ದಾಳೆ ಎಂದು ಎಲ್ಲರ ಮುಂದೆ ತಲೆ ತಗ್ಗಿಸಿ ನಾವು ಎಷ್ಟು ನೋವು ಅನುಭವಿಸಿದ್ದೇವೆ ಎಂಬುದನ್ನು ನೀನು ಅರ್ಥಮಾಡಿಕೊಳ್ಳಬಲ್ಲೆ. ಅಲ್ಕಾ ಮ್ಯಾಮ್ ಆ ಕುಟುಂಬದ ಕಷ್ಟವನ್ನು ಅರ್ಥಮಾಡಿಕೊಂಡು ಹೀಗೆ ಹೇಳಿದರು. ನಿಮ್ಮ ಶಕ್ತಿಗೆ ತಕ್ಕಂತೆ ವರದಕ್ಷಿಣೆಯ ವ್ಯವಸ್ಥೆ ಮಾಡಿಕೊಳ್ಳಿ. ನಿಮ್ಮ ಕುಟುಂಬದ 40 ಸದಸ್ಯರ ಅಮೆರಿಕ ಪ್ರಯಾಣದ ಟಿಕೆಟ್ಗಳನ್ನು ಪರಾಗ್ ಬುಕ್ ಮಾಡುತ್ತಾನೆ. ಹೀಗೆ ರಾಶೀಲ್ನ ಕರಾಳ ಗತಕಾಲವನ್ನು ಮುಚ್ಚಿಡಲಾಯಿತು. ಆ ಕುಟುಂಬವು ತನ್ನ ಗೌರವವನ್ನು ಮರಳಿ ಪಡೆಯಿತು. ಅಮೆರಿಕದಲ್ಲಿ ಅದ್ದೂರಿಯಾಗಿ ಮದುವೆ ನಡೆಯಿತು. ರಾಶೀಲ್ ಕುಟುಂಬ ಸದಸ್ಯರು ಬಹಳ ಉತ್ಸಾಹದಿಂದ ಭಾಂಗ್ರಾ ನೃತ್ಯ ಮಾಡಿದರು. ಮ್ಯಾಮ್, ನಿಮಗೆ ನಾನು ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ. ನಿಮ್ಮ ಆಶ್ರಯ ಮತ್ತು ಮಾರ್ಗದರ್ಶನ ಸಿಕ್ಕಿದ್ದೇ ನನ್ನ ಅದೃಷ್ಟ. ಇಲ್ಲದಿದ್ದರೆ ನಾನು ನನ್ನ ಆತ್ಮಗೌರವವನ್ನು ಎಂದಿಗೂ ಮರಳಿ ಪಡೆಯುತ್ತಿರಲಿಲ್ಲ ಎಂದು ರಾಶೀಲ್ ಬಹಳ ಸಂತೋಷದಿಂದ ಹೇಳಿದಳು.
ನಾನು ಮೊದಲ ಬಾರಿಗೆ ವಿಮಾನ ಪ್ರಯಾಣ ಮಾಡುತ್ತಿದ್ದೇನೆ, ಅದು ಅಂತರರಾಷ್ಟ್ರೀಯ ವಿಮಾನದಲ್ಲಿ. ನನ್ನಂತಹ ಮಧ್ಯಮ ವರ್ಗದ ಹುಡುಗಿಗೆ ಎಕಾನಮಿ ಕ್ಲಾಸ್ ಕೂಡ ದೊಡ್ಡ ವಿಷಯ, ಆದರೆ ಅವರು ನನ್ನ ಮೇಲಿರುವ ಪ್ರೀತಿಯಿಂದ ಬಿಸಿನೆಸ್ ಕ್ಲಾಸ್ನಲ್ಲಿ ಪ್ರಯಾಣ ಏರ್ಪಡಿಸಿದ್ದಾರೆ. ಮೋಡಗಳು, ಸಾಗರಗಳು ಮತ್ತು ಪರ್ವತಗಳ ಮೇಲೆ 21 ಗಂಟೆಗಳ ಪ್ರಯಾಣ. ನನ್ನ ಕಲ್ಪನೆಗಳು ಕೂಡ ವಿಮಾನದಂತೆ ಆಕಾಶದಲ್ಲಿ ವಿಹರಿಸುತ್ತಿವೆ. ಅಲ್ಕಾ ಮ್ಯಾಮ್ ಒಬ್ಬ ಅದ್ಭುತ ಪೋಷಕಿಯಂತೆ ಕಾಣುತ್ತಿದ್ದಾರೆ. ಕೇವಲ ಭವಿಷ್ಯದ ಬಗ್ಗೆ ಚರ್ಚಿಸುವುದು ಮಾತ್ರವಲ್ಲ, ಒಬ್ಬ ದೂರದೃಷ್ಟಿಯ ವ್ಯಕ್ತಿಯಂತೆ ಯೋಜನೆ ರೂಪಿಸಿ ಅವುಗಳನ್ನು ಅನುಷ್ಠಾನಕ್ಕೆ ತರುತ್ತಾರೆ. ರಾಶೀಲ್ ತನ್ನ ಕುಟುಂಬವನ್ನು ಭೇಟಿಯಾಗುವ ಮುನ್ನವೇ ಅವಳಿಗೆ ಆತ್ಮಗೌರವ ಸಿಗುವಂತೆ ಮಾಡಿದರು. ಪರಾಗ್ನ ಏಕಪಕ್ಷೀಯ ಪ್ರೇಮವನ್ನು ಪರಸ್ಪರ ಪ್ರೇಮವನ್ನಾಗಿ ಬದಲಿಸಿದರು. ನಾನು ಈಗ ಭೂಮಿಯಿಂದ 10 ಕಿಲೋಮೀಟರ್ ಎತ್ತರದಲ್ಲಿ ವಿಮಾನದಲ್ಲಿ ಆರಾಮವಾಗಿ ಕುಳಿತಿದ್ದೇನೆ. ಜೆಮಿನಿ ವಿಶ್ಲೇಷಣೆ ಎಪಿಸೋಡ್ 31 ಅಲ್ಕಾ ಮ್ಯಾಮ್ ಅವರ ಮಾನವೀಯತೆಗೆ ಒಂದು ಸಾಕ್ಷಿ. ಅವರು ರಾಶೀಲ್ನ ಗೌರವವನ್ನು ಎತ್ತಿಹಿಡಿಯುವುದಲ್ಲದೆ ಒಂದು ಕುಟುಂಬದ ನೋವನ್ನು ಸಂತೋಷವಾಗಿ ಬದಲಿಸಿದರು. ಈ ಅಧ್ಯಾಯವು ಅಲ್ಕಾ ಮ್ಯಾಮ್ ಅವರ ಜೀವನ ತತ್ವವನ್ನು ತಿಳಿಸುತ್ತದೆ. ಎಪಿಸೋಡ್ 31 ಮುಕ್ತಾಯ. ಕಥೆ ಮುಂದುವರಿಯುತ್ತದೆ. ಎಪಿಸೋಡ್ 32. ನಮಸ್ಕಾರ, ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಕಳೆದ ಸಂಚಿಕೆಯಲ್ಲಿ ನನ್ನ ಅಮೆರಿಕ ಪ್ರವಾಸ ಖಚಿತವಾಯಿತು. ಅಲ್ಕಾ ಮ್ಯಾಮ್ ಅವರ ದೂರದೃಷ್ಟಿಯ ಬಗ್ಗೆ ನಾನು ಆಲೋಚಿಸಿದೆ. ಮದುವೆಯಾಗದೆಯೇ ಅವರು ತಮ್ಮ ಪ್ರೀತಿಯನ್ನು ಹೇಗೆ ಒಂದು ಅಕ್ಷಯ ನಿಧಿಯನ್ನಾಗಿ ಬದಲಾಯಿಸಿಕೊಂಡರು ಮತ್ತು ರಾಶೀಲ್ನ ಭವಿಷ್ಯವನ್ನು ಹೇಗೆ ರೂಪಿಸಿದರು ಎಂಬುದನ್ನು ನಾವು ನೋಡಿದೆವು. ಬಹುಶಃ ನನ್ನ ಅಮೆರಿಕ ಪ್ರವಾಸ ಕೂಡ ವರ್ಷಗಳ ಹಿಂದೆಯೇ ಮ್ಯಾಮ್ ಸಿದ್ಧಪಡಿಸಿದ ಯೋಜನೆಯ ಒಂದು ಭಾಗವೇನೋ ಎಂದು ಇಂದು ನಿಮಗೆ ಅರ್ಥವಾಗುತ್ತದೆ. ಆದರೆ ವಿಮಾನ ಹತ್ತುವ ಮೊದಲು ನಾನು ಒಂದು ಮುಖ್ಯವಾದ ಪ್ರಶ್ನೆ ಕೇಳಿದೆ. ನಮ್ಮಪ್ಪನಿಗೆ ಅಲ್ಕಾ ಭಾಟಿಯಾ ನೆನಪಿದ್ದಾರಾ? ನೀವು ಕೇಳಲಿದ್ದೀರಿ, ಅಪ್ಪನ ಶಾಕಿಂಗ್ ಉತ್ತರ. ಮೊದಲು ಅಪ್ಪ ಆ ವಿಷಯವನ್ನು ದಾಟಿಸಲು ನೋಡಿದರು, ಆದರೆ ನಂತರ ಅಸಲಿ ಸತ್ಯ ಹೇಳಿದರು. ಆ ಚರ್ಚಾ ಸ್ಪರ್ಧೆಯಲ್ಲಿ ನನ್ನ ಪ್ರತಿಸ್ಪರ್ಧಿ ಅಲ್ಕಾ ಭಾಟಿಯಾ. ಅವಳು ನನ್ನ ಜೀವನದಲ್ಲಿ ಎಂದಿಗೂ ಮರೆಯಲಾಗದ ಒಂದು ನೆನಪಾಗಿ ಉಳಿದಿದ್ದಾಳೆ. ಹಿಂದೆ ಬಿದ್ದೆನೆಂಬ ಸಂಕಟ. ಅಪ್ಪ ಬಹಳ ವಿಷಾದದಿಂದ ಒಪ್ಪಿಕೊಂಡರು. ಮೊದಲಿನಿಂದಲೂ ಅವಳ ಪರಿಸ್ಥಿತಿಗೂ ನನ್ನ ಪರಿಸ್ಥಿತಿಗೂ ಬಹಳ ವ್ಯತ್ಯಾಸವಿತ್ತು. ಬೌದ್ಧಿಕವಾಗಿಯೂ ನಾನು ಅಲ್ಕಾ ಭಾಟಿಯಾ ಅವರಿಗಿಂತ ಬಹಳ ಹಿಂದೆ ಬಿದ್ದಿದ್ದೇನೆ. ಅಪ್ಪನ ಪ್ರಾಮಾಣಿಕತೆ ಮತ್ತು ಸರಳತೆ ನನ್ನ ಮನಸ್ಸನ್ನು ಮುಟ್ಟಿತು. ಈಗ ನಾನು ಬಿಸಿನೆಸ್ ಕ್ಲಾಸ್ನಲ್ಲಿ ನನ್ನ ಮೊದಲ ಅಂತರರಾಷ್ಟ್ರೀಯ ಪ್ರಯಾಣ ಮುಗಿಸಿ ಲಾಸ್ ಏಂಜಲೀಸ್ ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಳಿದಿದ್ದೇನೆ. ರಾಶೀಲ್ ಮತ್ತು ಪರಾಗ್ ಅವರಿಂದ ಅದ್ದೂರಿ ಸ್ವಾಗತ, ಹೂಮಾಲೆ ಮತ್ತು ಪುಷ್ಪಗುಚ್ಛಗಳೊಂದಿಗೆ ನನಗೆ ಸ್ವಾಗತ ಸಿಕ್ಕಿತು. ರಾಶೀಲ್ ತಮಾಷೆಯಾಗಿ ಹೀಗೆನ್ನುತ್ತಾಳೆ, ನಾನು ಒಂದು ವೇಳೆ ಬರದೇ ಇದ್ದಿದ್ದರೆ ಪರಾಗ್ ನಿನ್ನ ಫೋಟೋ ಹಿಡಿದು ಪ್ರತಿ ಸುಂದರ ಹುಡುಗಿಯ ಹತ್ತಿರ ಹೋಗಿ ಹುಡುಕುತ್ತಿರುತ್ತಿದ್ದರು. ಸಿಹಿ ಜಗಳಗಳು, ದಂಪತಿಗಳ ನಡುವೆ ನಡೆಯುವ ಪ್ರೀತಿಯ ಪುಟ್ಟ ಜಗಳಗಳು ಅವರ ನಡುವಿನ ಗಾಢವಾದ ಅನುರಾಗವನ್ನು ತಿಳಿಸುತ್ತಿವೆ. ಅವರು ಹುಟ್ಟಲಿರುವ ಮಗಳ ಹೆಸರಿನ ಬಗ್ಗೆಯೂ ಚರ್ಚಿಸುತ್ತಿದ್ದಾರೆ. ಮನೆಯ ವೈಭವ ಮತ್ತು ಪರಿಚಯಗಳು. ನಾನು ಪರಾಗ್ ಕುಟುಂಬವನ್ನು ಭೇಟಿಯಾದೆ. ಅವರ ಪೋಷಕರ ಮರ್ಯಾದೆಯ ನಡವಳಿಕೆ ಮತ್ತು ಪರಾಗ್ ತಮ್ಮ ಸ್ವಪ್ನಿಲ್, ಅವನು ನನಗೆ ಸ್ವಲ್ಪ ನಾಚಿಕೆ ಸ್ವಭಾವದವನಂತೆ, ಅಂತರ್ಮುಖಿಯಂತೆ ಕಂಡನು. ಜೆಟ್ಲಾಗ್ ಕಾರಣದಿಂದ ಒಂದು ದಿನ ಕಳೆದು ಹೋಯಿತು. ಈಗ ಮನೆಯವರೆಲ್ಲರೂ ತಮ್ಮ ತಮ್ಮ ಕೆಲಸಗಳಿಗೆ ಹೊರಟು ಹೋಗಿದ್ದಾರೆ. ಮನೆಯಲ್ಲಿ ರಾಶೀಲ್ ಮತ್ತು ನಾನು ಮಾತ್ರ ಒಬ್ಬಂಟಿಯಾಗಿದ್ದೇವೆ. ಈಗ ನನ್ನ ಮುಂದೆ ರಾಶೀಲ್ ಇದ್ದಾಳೆ. ಪರಾಗ್ನ ರಹಸ್ಯ ಗತಕಾಲದ ಬಗ್ಗೆ ಮತ್ತು ಅಲ್ಕಾ ಮ್ಯಾಮ್ ಹಾಕಿದ ಸಂಪೂರ್ಣ ಯೋಜನೆಯ ಬಗ್ಗೆ ನಾನು ತಿಳಿದುಕೊಳ್ಳಬೇಕು. ಬಾಲ್ಯದ ನೆನಪುಗಳು, ಅಮೆರಿಕದಲ್ಲಿ ಮೊದಲ ಭೇಟಿ ಮತ್ತು ಕಾಯುತ್ತಿರುವ ರಹಸ್ಯಗಳು. ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ ಎಲ್ಲಿ ನೀವು ಕೇಳಲಿದ್ದೀರಿ. ಎಪಿಸೋಡ್ 32 ಅಮೆರಿಕದಲ್ಲಿ ಸ್ವಾಗತ ಮತ್ತು ನೀರಜ್ ಜೋಶಿಯವರ ಆಶ್ಚರ್ಯಕರ ನೆನಪು. ಆಗ ನನ್ನ ಮನಸ್ಸಿನಲ್ಲಿ ಈ ಆಲೋಚನೆ ಕೂಡ ಬಂದಿತು. ಬಹುಶಃ ಈ ದಿನದ ನನ್ನ ಅಮೆರಿಕ ಪ್ರವಾಸ ಕೂಡ ವರ್ಷಗಳ ಹಿಂದೆಯೇ ಮ್ಯಾಮ್ ಎಷ್ಟೋ ಆಲೋಚಿಸಿ ಸಿದ್ಧಪಡಿಸಿದ ಯೋಜನೆಯ ಒಂದು ಭಾಗವೇನು. ಅಲ್ಕಾ ಮ್ಯಾಮ್ ಯಾವಾಗಲೂ ವರ್ತಮಾನದ ಜೊತೆಗೆ ನಮ್ಮ ಭವಿಷ್ಯದ ದಿಕ್ಕನ್ನು ಕೂಡ ನಿರ್ಧರಿಸುತ್ತಿರುತ್ತಾರೆ. ಮದುವೆಯಾಗದಿದ್ದರೂ ಅವರು ರಾಶೀಲ್ಗೆ ಮತ್ತು ನನಗೆ ಒಬ್ಬ ತಾಯಿಯಂತೆಯೇ ಮಾರ್ಗದರ್ಶನ ನೀಡಿದ್ದಾರೆ. ಈ ಸುದೀರ್ಘ ಪ್ರಯಾಣದಲ್ಲಿ ನನಗೆ ಹಳೆಯ ವಿಷಯಗಳನ್ನು ನೆನಪಿಸಿಕೊಳ್ಳಲು ಬಹಳ ಸಮಯ ಸಿಕ್ಕಿತು.
ನಮ್ಮಪ್ಪನಿಗೆ ಅಲ್ಕಾ ಭಾಟಿಯಾ ನೆನಪಿದ್ದಾರಾ ಅಥವಾ ಇಲ್ಲವಾ ಎಂದು ತಿಳಿದುಕೊಳ್ಳುವ ಕುತೂಹಲ ನನಗಾಯಿತು. ಅಪ್ಪ, ನಮ್ಮ ಅಲ್ಕಾ ಮ್ಯಾಮ್ ಇಲ್ಲೇ ಬೆಳೆದವರು ಅಲ್ವಾ? ನಿಮ್ಮ ಸ್ಕೂಲ್ ಅಥವಾ ಕಾಲೇಜು ದಿನಗಳಲ್ಲಿ ಕೂಡ ಅವರು ಅಷ್ಟೊಂದು ಹೆಸರುವಾಸಿಯಾದ ಹುಡುಗಿಯಾಗಿದ್ದರಾ ಎಂದು ಒಂದು ದಿನ ಅಪ್ಪನನ್ನು ಕೇಳಿದೆ. ವಾಣಿ, ಒಂದು ಕಾಲೇಜು ಫಂಕ್ಷನ್ನಲ್ಲಿ ಚರ್ಚಾ ಸ್ಪರ್ಧೆ ನಡೆದಿತ್ತು. ಅದರಲ್ಲಿ ನಾನು ಭಾಗವಹಿಸಿದ್ದೆ. ನನ್ನ ಪ್ರತಿಸ್ಪರ್ಧಿಗಳಲ್ಲಿ ಅಲ್ಕಾ ಭಾಟಿಯಾ ಒಬ್ಬಳು. ಅವಳ ವಾದಗಳು ಎಷ್ಟು ಪ್ರಬಲವಾಗಿದ್ದವೆಂದರೆ ನಾನು ನನ್ನ ಬುದ್ಧಿವಂತಿಕೆಯನ್ನೆಲ್ಲ ಉಪಯೋಗಿಸಬೇಕಾಯಿತು. ಅವಳು ನನ್ನ ಮನಸ್ಸಿನಲ್ಲಿ ಎಂದಿಗೂ ಮರೆಯಲಾಗದ ನೆನಪು. ಆದರೆ ನಮ್ಮ ಪರಿಸ್ಥಿತಿಗಳು ಬಹಳ ಬೇರೆಯಾಗಿದ್ದವು. ಅದಕ್ಕಾಗಿಯೇ ನಾನು ಅವಳನ್ನು ಎಂದಿಗೂ ಭೇಟಿಯಾಗಲು ಪ್ರಯತ್ನಿಸಲಿಲ್ಲ. ಅವಳು ನನ್ನನ್ನು ಗುರುತಿಸುವುದಿಲ್ಲವೇನೋ ಎಂಬ ಭಯ ನನಗಿತ್ತು. ಅಲ್ಕಾ ಮ್ಯಾಮ್ ಅಪ್ಪನನ್ನು ಪ್ರೀತಿಸಿದ ಸತ್ಯವನ್ನು ನಾನು ಅಪ್ಪನಿಗೆ ಹೇಳಲಿಲ್ಲ. ಅದು ಅವರ ನಂಬಿಕೆಗೆ ದ್ರೋಹ ಬಗೆದಂತೆ ಆಗುತ್ತಿತ್ತು. ಕೊನೆಗೂ ನನ್ನ ವಿಮಾನ ಅಮೆರಿಕ ವಿಮಾನ ನಿಲ್ದಾಣದಲ್ಲಿ ಇಳಿಯಿತು. ರಾಶೀಲ್ ಮತ್ತು ಪರಾಗ್ ನನ್ನನ್ನು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡರು. ರಾಶೀಲ್ ನನ್ನನ್ನು ಅಪ್ಪಿಕೊಂಡಳು. ನಾನು ಒಂದು ವೇಳೆ ಬರದೇ ಇದ್ದಿದ್ದರೆ ಪರಾಗ್ ನಿನ್ನ ಫೋಟೋ ಹಿಡಿದು ಇಲ್ಲಿರುವ ಪ್ರತಿ ಸುಂದರ ಹುಡುಗಿಯನ್ನು ಮಾತನಾಡಿಸುತ್ತಿದ್ದರು. ಅವನಿಗೆ ನಾನು ಆ ಅವಕಾಶ ಕೊಡಲು ಇಷ್ಟವಿರಲಿಲ್ಲ ಎಂದು ರಾಶೀಲ್ ನಗುತ್ತಾ ಹೇಳಿದಳು. ಅವರ ಮನೆ ಬಹಳ ವೈಭವದಿಂದ ಕೂಡಿದೆ. ಪರಾಗ್ ಪೋಷಕರು ಮತ್ತು ಅವನ ತಮ್ಮ ಸ್ವಪ್ನಿಲ್ ನನ್ನನ್ನು ಬಹಳ ಆದರದಿಂದ ಬರಮಾಡಿಕೊಂಡರು. ಈಗ ಎಲ್ಲರೂ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ರಾಶೀಲ್ ಮತ್ತು ನಾನು ಮಾತ್ರ ಮನೆಯಲ್ಲಿದ್ದೇವೆ. ನಾನು ಈ ಕ್ಷಣಕ್ಕಾಗಿಯೇ ಕಾಯುತ್ತಿದ್ದೆ. ಜೆಮಿನಿ ವಿಶ್ಲೇಷಣೆ ಎಪಿಸೋಡ್ 32 ವಾಣಿಯ ತಂದೆಯ ಪ್ರಾಮಾಣಿಕತೆಯನ್ನು ಮತ್ತು ಗೌರವವನ್ನು ಎತ್ತಿ ತೋರಿಸುತ್ತದೆ. ರಾಶೀಲ್ ಮತ್ತು ಪರಾಗ್ ನಡುವಿನ ಸಿಹಿ ಜಗಳಗಳು ಅವರ ಬಾಂಧವ್ಯದ ದೃಢತೆಯನ್ನು ತಿಳಿಸುತ್ತವೆ. ಸ್ವಪ್ನಿಲ್ ಪಾತ್ರ ಕಥೆಯಲ್ಲಿ ಹೊಸ ಮಳುವನ್ನು ಸೂಚಿಸುತ್ತಿದೆ. ಎಪಿಸೋಡ್ 32 ಮುಕ್ತಾಯ. ಕಥೆ ಮುಂದುವರಿಯುತ್ತದೆ.